ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಬಹಳ ಮಹತ್ಕರವಾದಂಥ ವಿಷಯವನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೇ 26ನೇ ತಾರೀಕು ಗುರು ಟ್ರಾನ್ಸಿಟ್ ಆಯಿತು. ಅಂದರೆ ಗುರು ಪಥ ಬದಲಾವಣೆ ಅಂತ ಹೇಳ್ತಾರೆ. ಗುರು ಬದಲಾವಣೆ ಆದಂಥ ದಿನ ಇದೇ ತಿಂಗಳು ಮೇ 26ನೇ ತಾರೀಕು 2026ರಂದು ಗುರು ಪಥ ಸಂಚಾರ ಬದಲಾವಣೆ ಅಂತ ಕರೀತಾರೆ. ಗುರು ಗ್ರಹ ಪ್ರತಿಯೊಂದು ರಾಶಿಲೂ ಒಂದು ವರ್ಷ ಇರ್ತಾರೆ. ಪ್ರತಿಯೊಂದು ರಾಶಿಲೂ ಒಂದೊಂದು ವರ್ಷ ವಾಸ ಮಾಡಿ ಹೋಗ್ತಾರೆ. ಕೆಲವು ಟೈಮು 1 ವರ್ಷ 2 ತಿಂಗಳು ತಗೊಂಡಿರೋದುಂಟು. ಗುರು ವಕ್ರನಾದಾಗ ಕೆಲವು ಟೈಮ್ ಗುರು ಭಾಳ ಫಾಸ್ಟ್ ಮೂವ್ಮೆಂಟ್ ಆಗೋದು ಕೂಡ ನಾವು ಅಬ್ಸರ್ವ್ ಮಾಡಿದ್ದೀವಿ. ಒಂದೊಂದು ಗ್ರಹದಲ್ಲೂ ಒಂದೊಂದು ರಾಶಿಲೂ ಒಂದೊಂದು ವರ್ಷ ಗುರು ವಾಸ ಮಾಡ್ತಾರೆ. ಇದು ಗುರುನ ಸಂಚಾರದ ವಿಶೇಷತೆ. ಈ ಪರಾಭವ ಸಂವತ್ಸರ ಇವಾಗ ನಡೀತಾ ಇರೋದು ಪರಾಭವ ಸಂವತ್ಸರ. ಪರಾಭವ ಸಂವತ್ಸರಿಗೆ ಅಧಿಪತಿ ಯಾರು? ಗುರು ಗ್ರಹ. ಗುರು ಇವ ಒಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮೂವ್ ಆಗ್ತಾ ಇದ್ದಾರೆ ಜೂನ್ 2ನೇ ತಾರೀಕು. ಮುಂದಿನ ತಿಂಗಳು ಜೂನ್ 2ನೇ ತಾರೀಕು ಗುರು ಕಟಕ ರಾಶಿಯಿಂದ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ. ಮಿಥುನ ಇಂದ ಕಟಕ ರಾಶಿಗೆ. ಗುರಿಗೆ ಕಟಕ ರಾಶಿ ಉಚ್ಚ ಸ್ಥಾನ, ಬಹಳ ಸ್ಟ್ರಾಂಗ್ ರಾಶಿ ಕಟಕ ರಾಶಿ. ಗುರಿಗೆ ಕಟಕ ರಾಶಿಯಿಂದ ಬಹಳ ಇಷ್ಟ. ಹಾಗಾದ್ರೆ ಗುರು ಯಾವ ರೀತಿ ಕಟಕ ರಾಶಿಯಲ್ಲಿ ಬದಲಾವಣೆಗಳನ್ನು ಮಾಡ್ತಾರೆ ಅಂತ, ಸಂಚಾರ ಮಾಡುವಾಗಲೇ ಕೆಲವು ಬದಲಾವಣೆ ಆಗುತ್ತೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ. ಸಂಚಾರ ಸಮಯದಲ್ಲಿ ವಕ್ರ ನಡೆ, ವೇಗ ವೃತ್ತಿ ಅಂತ, ಅಂದರೆ ಫಾಸ್ಟಾಗಿ ಹೋಗೋದು, ಬೇಗ 3 ವೀಕು ಅಥವಾ 4 ವೀಕು ಅಂದರೆ 3-4 ವಾರ ಭಾಳ ಫಾಸ್ಟಾಗಿ ಮೂವ್ ಆಗ್ತಾರೆ, ಆಮೇಲೆ ಸ್ಲೋ ಆಗ್ತಾರೆ, ವಕ್ರಗತಿಗೆ ಹೋಗ್ತಾರೆ. ಇದು ಗ್ರಹದಲ್ಲಿ ಕೆಲವೊಂದು ಆ ಡಿಗ್ರಿ ಬದಲಾವಣೆ ಆಗುವಾಗ ಪ್ರಪಂಚದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಉದಾಹರಣೆಗೆ ಮೇ 26ನೇ ತಾರೀಕು ಗುರು ಸಂಚಾರ, ಗುರು ಟ್ರಾನ್ಸಿಟ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಲ್ಲಿ ದ್ವಂದ್ವ, ಭಿನ್ನಾಭಿಪ್ರಾಯ ಎಲ್ಲ ಸೇರಿ ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಮಾಡಿಸ್ಬಿಡ್ತು ಈ ಗುರುಗ್ರಹ. ಗುರು ಬದಲಾವಣೆ ತರುವಂತ ಗ್ರಹ. ಗುರು ಬದಲಾವಣೆ ಮಾಡ್ತಾರೆ, ಪನಿಷ್ಮೆಂಟ್ ಕೊಡಲ್ಲ, ಶನಿ ಥರ. ನೋಡಿ, ಮೇ 26ನೇ ತಾರೀಕು ಗುರು ಟ್ರಾನ್ಸಿಟ್, 28ಗೆ ಸಿದ್ದರಾಮಯ್ಯರು ರಿಸೈನ್ ಮಾಡಿಬಿಟ್ರು. ಇದು ಕರ್ನಾಟಕದಲ್ಲಿ. ಕೇರಳದಲ್ಲಿ ಇವರು ಮುಖ್ಯಮಂತ್ರಿನೇ ಚೇಂಜ್ ಆಗೋಯ್ತು. ತಮಿಳ್ನಾಡಿನಲ್ಲಿ ಫಿಲಮ್ ಆಕ್ಟರ್ ವಿಜಯ್ ಮುಖ್ಯಮಂತ್ರಿ ಆದರು. ಮಮತಾ ಬ್ಯಾನರ್ಜಿ ಪದವಿ ಕಳ್ಕೊಂಡ್ರು. ಎಷ್ಟು ಬದಲಾವಣೆ ಮಾಡ್ತಾ ಇದ್ದಾರೆ. ಯಾಕೆ ಬದಲಾವಣೆ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲಿ ಅಧರ್ಮ ಇರ್ತದೋ ಅಲ್ಲಿ ಬದಲಾವಣೆ ಮಾಡಿ ಹೋಗ್ತಾರೆ. ಕಣ್ಣು ತೆಗೆಸಲು ಬದಲಾವಣೆ ಮಾಡ್ತಾರೆ ಗುರು. ಹೇಳಿ ಕೇಳಿ ಪರಾಭವ ಸಂವತ್ಸರ. ಗುರು ಕಟಕ ರಾಶಿಯಲ್ಲಿ ಉಚ್ಚನಾದಾಗ ಕೆಲವು ಅವ್ರವ್ರ ಇನ್ಫ್ಲೂಯೆನ್ಸ್ ಇಂದ ಬದುಕೊಂಡ್ಬಿಡ್ತಾರೆ. ನನಗೆ ಇನ್ಫ್ಲೂಯೆನ್ಸ್ ಇಲ್ಲ ಅಂದರೆ, ಇಲ್ಲ ಜಾಗ ಖಾಲಿ ಮಾಡಬೇಕು, ನನಗೆ ಹೈಕಮಾಂಡಿಂದೆಲ್ಲ ಇನ್ಫ್ಲೂಯೆನ್ಸ್ ಇತ್ತು, ಹೈಕಮಾಂಡೇ ನನಗೆ ಮಂತ್ರಿ ಮಾಡಿದ್ರು, ಹೈಕಮಾಂಡೇ ನನಗೆ ತೆಗೆದುಹಾಕ್ಬಿಟ್ರು. ಹೀಗಾಗಿ ಗುರು ಬಹಳ ಬದಲಾವಣೆ ಮಾಡುವಂಥ ಗ್ರಹ. ಇದು ಒಂದು. ಎರಡನೇದು, ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಬದಲಾವಣೆಯಲ್ಲೂ ಪ್ರಕೃತಿಯ ಬದಲಾವಣೆಯಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಬದಲಾವಣೆ ಮಾಡ್ತಾರೆ. ಈಗ ಜೂನ್ 2ನೇ ತಾರೀಕಿಂದ ಗುರುಗಳು ಅಂದರೆ ಗುರುಗ್ರಹ. ಈ ಒಂದು ಗುರುಗ್ರಹದ ಮಹಿಮೆ ಎಲ್ಲ ಗ್ರಹಗಳಿಂತಲೂ ಮೀರಿದ್ದು. ಗುರುಗ್ರಹ ಬ್ರಾಹ್ಮಣ ಗ್ರಹ. ಗುರುಗ್ರಹ ಸೌಮ್ಯ ಸ್ವಭಾವ. ಹೀಗಾಗಿ ಕೂಗಾಡ್ಕೊಂಡು ಬಡ್ಕೊಂಡು ಗಲಾಟೆ ಮಾಡಿಕೊಂಡು ಯಾವುದು ಬದಲಾವಣೆ ಮಾಡಲ್ಲ. ಸೈಲೆಂಟಾಗಿ ಬಾಂಬ್ ಇಟ್ಬಿಡ್ತಾರೆ. ಈಗ ಕರ್ನಾಟಕಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋ ಸ್ಥಿತಿ ತಂದಿಟ್ರು. ರಾಜೀನಾಮೆ ಕೊಟ್ಟಿಸಿದ್ರು. ಯಾರು ಮಂತ್ರಿ ಆಗ್ತಾರೆ ಕಾದು ನೋಡಬೇಕು.
ಅಲ್ಲೂ ಬದಲಾವಣೆ. ಒಂದು 5 ಜನ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ನಿಂತಿದ್ರೆ 5 ಜನದಲ್ಲೂ ಫಿಲ್ಟರ್ ಮಾಡ್ತಾರೆ. ಕೊನೆಗೆ ಗುರು ತನ್ನ ನೆಕ್ಸ್ಟ್ ರಾಶಿಗೆ ಹೋಗಕ್ಕೆ ಮುಂಚೆನೆ ಬಹಳಷ್ಟು ಬದಲಾವಣೆ ಮಾಡಿಬಿಡ್ತಾರೆ. ಆದ್ರಿಂದ ನನ್ನ ಅನುಭವದ ಆಧಾರದ ಮೇಲೆ ಗ್ರಹ ಸಂಚಾರ, ಸಂವತ್ಸರ ಫಲ, ಅವ್ರು ರಿಸೈನ್ ಮಾಡಿದ ಟೈಮು ಇದೆಲ್ಲ ಗಮನಿಸಿದಾಗ ಕರ್ನಾಟಕದಲ್ಲಿ ಮತ್ತೆ ಮರು ಚುನಾವಣೆ ಆಗ್ತದೆ, ಇಲ್ಲ ರಾಜ್ಯಪಾಲರ ಆಡಳಿತ ಬರ್ತದೆ, ಗವರ್ನರ್ ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಇಲ್ಲ ಎಲೆಕ್ಷನ್ ಬೇಗ ಆಗುತ್ತೆ. ಗುರು ಕಾಯ್ತಾ ಇದ್ದಾರೆ ಬದಲಾವಣೆಗೋಸ್ಕರ. ಎಲ್ಲಿ ಅಧರ್ಮ, ಎಲ್ಲಿ ಅಶಾಂತಿ, ಅಲ್ಲಿ ಗುರು ಬದಲಾವಣೆ ಮಾಡ್ತಾರೆ. ಅಂದರೆ ಗುರು ಜ್ಞಾನಕಾರಕ, ಬುಧ ವಿದ್ಯಾಗ್ರಹಣ ಶಕ್ತಿ ಮಾಡೋದು, ಶುಕ್ರ ಮೇಧಾಶಕ್ತಿಯನ್ನು ಸೃಷ್ಟಿ ಮಾಡೋದು. ಬುಧ, ಗುರು, ಶುಕ್ರ 3 ವಿದ್ಯಾಗ್ರಹಗಳೇ. ಗುರುಗ್ರಹ ಒಂದೇ ಅಲ್ಲ, ಬುಧ ಗ್ರಹ, ಗುರುಗ್ರಹ, ಶುಕ್ರ ಗ್ರಹ 3 ವಿದ್ಯಾಕಾರಕ ಗ್ರಹಗಳು. ವಿದ್ಯೆಗೆ ಕೊಟ್ಟು, ಸಂರಕ್ಷಣೆ ಕೊಟ್ಟು, ಕಾಪಾಡು, ಕೀರ್ತಿ ಸ್ಥಾನಮಾನ ಬೆಳೆಸುವಂಥ ಗ್ರಹಗಳು 3. ವಿದ್ಯೆಯನ್ನು ಗ್ರಹಣ ಶಕ್ತಿ ಮಾಡೋಕ್ಕೆ ಬುಧ ಕೊಡ್ತಾನೆ, ಜ್ಞಾನಾರ್ಚನೆಯನ್ನು ಮಾಡಲಿಕ್ಕೆ ಗುರು ಕೊಡ್ತಾನೆ ಶಕ್ತಿ, ಮೇಧಾಶಕ್ತಿ, ನಾವು ಎಷ್ಟು ಯೋಗ್ಯವಂತರು, ಎಷ್ಟು ಜ್ಞಾನಿಗಳು, ಎಷ್ಟು ಸಂಸ್ಕಾರವಂತರು, ಎಷ್ಟು ಪಾಂಡಿತ್ಯ ಇದೆ ಅದನ್ನು ಎತ್ತು ತೋರಿಸೋದು ಶುಕ್ರ ಗ್ರಹ. ಆ ಪಾಂಡಿತ್ಯ ತಕ್ಕಂತೆ ಕಾರು, ಸೈಟು, ಮನೆ, ಕೆಲಸ, ಸಂಬಳ ಇದೆಲ್ಲ ಕೊಡೋದು ಶುಕ್ರ ಗ್ರಹ. ಅದಕ್ಕೆ ಮೇಧಾಶಕ್ತಿ ಶುಕ್ರ ಗ್ರಹ, ಜ್ಞಾನಶಕ್ತಿ ಗುರುಗ್ರಹ, ಗ್ರಹಣ ಶಕ್ತಿ ಬುಧ ಗ್ರಹ. ಆದ್ದರಿಂದ ಬುಧ, ಗುರು, ಶುಕ್ರ ಈ 3 ಕೂಡ ಇವತ್ತು ಜಗತ್ತಿನಲ್ಲಿ ಈ ಪರಾಭವ ಸಂವತ್ಸರಲ್ಲಿ ಬಹಳಷ್ಟು ಪರಿವರ್ತನೆ ಮಾಡ್ತದೆ. ಈ ಒಂದು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ನೋಡಿದಾಗ ಅತಿ ಶೀಘ್ರದಲ್ಲಿ ಮರು ಚುನಾವಣೆ, ಎಲೆಕ್ಷನ್ ಆಗ್ಬೋದು. ತನ್ನ ಪಕ್ಷದ ಶಕ್ತಿಯನ್ನೇ ಕಳ್ಕೊಳ್ಳುವಂಥ ಶಕ್ತಿ ಬರ್ತದೆ. ಕುತಂತ್ರಗಳು ಜಾಸ್ತಿ, ಮಾಟ ಮಂತ್ರಗಳು ಜಾಸ್ತಿ, ದ್ವೇಷ ಅಸೂಯೆಗಳು ಜಾಸ್ತಿ. ಇನ್ನೊಬ್ಬ ಬೆಳಿಬಾರ್ದು ಅಂತ ಇವನಿಗೆ ರೆಡಿ ಮಾಡ್ತಾನೆ, ಅವ್ನು ಬೆಳಿಬಾರ್ದು ಅಂತ ಇವನು ರೆಡಿ ಮಾಡ್ತಾನೆ, ಕೊನೆಗೆ ಯಾರೂ ಬೆಳಿಬಾರ್ದು ಅಂತ ಒಂದೇ ಸಲ ಕ್ಲೋಸ್ ಆಗುತ್ತೆ. ಆ ಬದಲಾವಣೆ ಈ ವರ್ಷ ಗುರುಗ್ರಹ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಪ್ರಭಾವ ಬೀರುತ್ತೆ. ಇದಲ್ಲದೆ ಗುರು ಒಂದು ವಿಶೇಷವಾದಂಥ ಗ್ರಹ. ಗುರುಗ್ರಹ ಯಾವತ್ತೂ ದುಡ್ಕಲ್ಲ, ಆತ್ರ ಮಾಡಲ್ಲ, ಸ್ಲೋ ಆದರೂ ಕೂಡ ಬಹಳ ಚೆನ್ನಾಗಿ ಡಿಸಿಷನ್ ತಗೊಂಡು ಜಗತ್ತಿಗೆ ಒಂದು ಜ್ಞಾನವನ್ನು ಕೊಡುವಂಥ ಗ್ರಹ. ಅದರಿಂದ ಸೂರ್ಯನಿಂದ ತಪ್ಪಿಸ್ಕೋಬೋದು, ಮಂಗಳನಿಂದ ತಪ್ಪಿಸ್ಕೊಂಬರ್ಬೋದು, ಬುಧನಿಂದ ತಪ್ಪಿಸ್ಬೋದು, ಶುಕ್ರ, ಶನಿ, ರಾಹು, ಕೇತುವಿಂದ ತಪ್ಪಿಸ್ಕೊಂಬಂದು ಏನೋ ಒಂದು ನಾವು ಮಾಡೋಕ್ಕೆ ಹೋಗಿದ್ರು ಗುರು ಒಂಥರ ಟೋಲ್ ಗೇಟ್ ಇದ್ದಾಗೆ. ಗೇಟ್ ಹಾಕ್ಬಿಟ್ಟು ಚೆನ್ನಾಗಿ ಚಿಂತನೆ ಮಾಡಿ ಆಮೇಲೆ ಕೊಡ್ತಾರೆ. ಈ ವರ್ಷ ಗುರು ಕಟಕ ರಾಶಿಯಲ್ಲಿ ಉಚ್ಚನಾದಾಗ ಹೇಳಿ ಕೇಳಿ ಕಟಕ ರಾಶಿ ಜಲತತ್ವ, ಅದರಿಂದ ಜಲಪ್ರಳಯಗಳು ಜಾಸ್ತಿ ಆಗ್ತದೆ. ಎಲ್ಲೆಲ್ಲಿ ಅಜ್ಞಾನ ಇತ್ತೋ ಅದನ್ನೆಲ್ಲ ಕೊಚ್ಕೊಂಡು ಹೋಗುತ್ತೆ, ಜ್ಞಾನವನ್ನು ಸೃಷ್ಟಿ ಮಾಡುತ್ತೆ. ಹೀಗಾಗಿ ಈ ಗುರು ಟ್ರಾನ್ಸಿಟ್, ಜುಪಿಟರ್ ಟ್ರಾನ್ಸಿಟ್ ಬಹಳ ಇಂಪಾರ್ಟೆಂಟ್ ಈ ವರ್ಷ. ಹೀಗಾಗಿ ಯಾಕೆಂದರೆ ಪರಾಭವ ಸಂವತ್ಸರ, ಅವರೇ ಈ ವರ್ಷದ ರಾಜ. ಪರಾಭವ ಸಂವತ್ಸರಕ್ಕೆ ಗುರುನೇ ರಾಜ. ಈ ಎಲ್ಲ ಅಂಶಗಳನ್ನು ಗಣನೆಗೆ ತಗೊಂಡಾಗ ಪ್ರಜೆಗಳ ಕಥೆ ಏನು ಅಂತ ಬಂತು. ಈಗ ಬಿಡಿ, ಮುಖ್ಯಮಂತ್ರಿ ಯಾರಾಗ್ತಾರೋ ಹೋಗ್ತಾರೋ, ಪಕ್ಷ ಮುಳುಗೋಗುತ್ತೋ ಅಥವಾ ಮತ್ತೆ ಎಲೆಕ್ಷನ್ ಆಗುತ್ತೋ ಅದು ಬೇರೆ ಪ್ರಶ್ನೆ. ಪ್ರಜೆಗಳಲ್ಲಿ ಏನಿದೆ, ಗ್ರಹಣ ಶಕ್ತಿ ಕಮ್ಮಿ ಆಗುತ್ತೆ, ಮಂದತ್ವ, ಸೋಮಾರಿತನ, ಆಲಸ್ಯ, ವಿಕೃತ ಮನಸ್ಸು, ಅದು ವಿಕೃತ ಭಾವನೆಗಳು ಎಲ್ಲ ಬರುತ್ತೆ. ನೋಡ್ರ ವಿದ್ಯಾವಂತ ಎಲ್ಲ ಕಳ್ಕೊಂಡ್ಬಿಡ್ತಾನೆ, ನೋಡ್ರ ವಿದ್ಯಾವಂತ ಎಲ್ಲ ಮೋಸ ಹೋಗ್ಬಿಡ್ತಾನೆ, ನೋಡ್ರ ವಿದ್ಯಾವಂತ ಎಲ್ಲ ದುಶ್ಚಟಗಳಿಗೆ ಕಾರಕನಾಗ್ತಾನೆ. ಮತ್ತೆ ನೋಡಿದ್ರೆ ವಿದ್ಯಾವಂತ ಅವನೇ ರೇಪ್ ಮಾಡ್ತಾನೆ, ಅವನೇ ಕೊಲೆ ಮಾಡ್ತಾನೆ, ಅವನೇ ಮೋಸ ಮಾಡ್ತಾನೆ. ವಿದ್ಯಾವಂತನೇ ಕೊಲೆ ಮಾಡೋದು, ವಿದ್ಯಾವಂತನೇ ಮೋಸ ಮಾಡೋದು, ವಿದ್ಯಾವಂತನೇ ಇದೆಲ್ಲ ಇಷ್ಟು ಸೇರಿದಂಥ ಒಂದು ಕಲ್ಮಶನೆಲ್ಲ ಈ ವರ್ಷ ಗುರು ತೆಗೆದು ತೋರಿಸ್ಬಿಡ್ತಾರೆ. ಜ್ಞಾನ ಅರ್ಚನೆ ಮಾಡ್ತಾರೆ, ಜಗತ್ತಿಗೆ ಪ್ರಕಟ ಮಾಡ್ತಾರೆ. ಆದ್ದರಿಂದ ಪ್ರಜೆಗಳಲ್ಲಿ ಈ ಗುರು ಟ್ರಾನ್ಸಿಟ್ ಆಗಿರೋದ್ರಿಂದ, ನಮ್ಮ 26ನೇ ತಾರೀಕಿಂದ ಗುರು ಟ್ರಾನ್ಸಿಟ್ ಆಗಿರೋದ್ರಿಂದ ಜುಪಿಟರು
ಎಷ್ಟೋ ಜನ ವಿದ್ಯಾವಂತರು ಯಾರ್ಯಾರೋ ದುಡ್ಡು ಕೊಟ್ಟು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ, ದುಡ್ಡು ಕೊಟ್ಬಿಟ್ಟು ಕೆಲಸ ತೊಗೊಂಡಿರ್ತಾರೆ. ಅನ್ಯಾಯ ಮಾರ್ಗದಲ್ಲಿ ಏನಾದ್ರು ನಡೆದಿದ್ರೆ ಅದನ್ನು ಓಪನ್ ಮಾಡಿ ತೋರಿಸ್ಬಿಡ್ತಾರೆ ಗುರುಗಳ. ಈ ವರ್ಷ ಭಾಳಷ್ಟು ಕ್ರಿಮಿನಲ್ ಕೇಸ್ಗಳು ಜಾಸ್ತಿ ಆಗುತ್ತೆ ಗುರು ಟ್ರಾನ್ಸಿಟ್ ಆಗಿರೋದ್ರಿಂದ. ಅದರಿಂದ ಈ ಒಂದು ಟ್ರಾನ್ಸಿಟಲ್ಲಿ ಜಗತ್ತಿನಲ್ಲಿ ನೋಡಿ, ಕರ್ನಾಟಕದ ಒಂದೇ ಅಲ್ಲ, ತಮಿಳುನಾಡು, ಕೇರಳ, ವೆಸ್ಟ್ ಬೆಂಗಾಲ್ ಕೂಡ ಇದಾಯಿತು. ಇನ್ನು ಜಗತ್ತಿನ ಎಷ್ಟೋ ನಿಮಗೆ ಗೊತ್ತಾಗ್ತಿಲ್ಲ, ಬಟ್ ಜಗತ್ತಲ್ಲಿ ನಡೀತಾ ಇದೆ ಗುರು ಟ್ರಾನ್ಸಿಟಲ್ಲಿ ಏನಾಗ್ತಿದೆ ಅಂತ. ಜರ್ಮನಿ, ಜಪಾನ್, ಕಟಕ ರಾಶಿ ಜಲತತ್ವ ಇಂದ ನೋಡಿ ಜಪಾನ್ ಎಷ್ಟು ಪ್ರವಾಹ ಆಗ್ತಾ ಇದೆ. ಅಲ್ಲಿಗೆ ಅರ್ಥ ಏನು, ಗುರು ಜಳ್ಳಿ ಯಾವುದು ಗಟ್ಟಿ ಯಾವುದು ಅಂತ ತೋರ್ಸಕ್ ಹೊರಟಿದ್ದಾರೆ, ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಅಂತ ತೋರ್ಸಕ್ ಹೊರಟಿದ್ದಾರೆ. ಇದನ್ನ ಜಗತ್ತಿಗೆ ಒಂದು ಮೆಸೇಜ್ ಕೊಡುವಂಥ ಗ್ರಹ ಅಂದರೆ ಗುರು, ಜ್ಞಾನವನ್ನು ಕೊಡೋ ಗ್ರಹ ಅಂದರೆ ಗುರುಗ್ರಹ. ಅದರಿಂದ ನಮ್ಮ ಜನಗಳಲ್ಲಿ ಅನ್ಯಾಯ, ಮೋಸ, ವಂಚನೆ ಮಾಡಿರೋದು ಅವ್ರು ಇವಾಗೆಲ್ಲ ಹೊರಗೆ ಬರ್ತದೆ. ಮಾನ ಮರ್ಯಾದೆ ಕಳ್ಕೊತಾರೆ, ಅವರ ಮೇಧಾಶಕ್ತಿ ಕುಗ್ಗೋಗುತ್ತೆ, ಅವರ ವಿದ್ಯಾಗ್ರಹಣ ಶಕ್ತಿ ಕುಗ್ಗೋಗುತ್ತೆ. ಇದೊಂದು. ಯಾವ ವಿದ್ಯಾರ್ಥಿಗಳು ಈಗ ವಿದ್ಯಾರ್ಥಿಗಳಾಗಿದ್ದಾರೋ ಆ ವಿದ್ಯಾರ್ಥಿಗಳಲ್ಲಿ ಗ್ರಹಣ ಶಕ್ತಿ ಕಾರಕ ಬುಧ, ಜ್ಞಾನಾರ್ಚನೆ ಕಾರಕ ಬುಧ, ಮೇಧಾಶಕ್ತಿ ಕಾರಕ ಶುಕ್ರ, ಈ 3 ಜನರು ಕೂಡ ಭಾಳಷ್ಟು ಜನ ವಿದ್ಯಾರ್ಥಿಗಳಲ್ಲಿ ತೊಂದರೆ ಕೊಡೋ ಚಾನ್ಸ್ ಉಂಟು. ಸ್ಕೂಲ್ಗೆ ಹೋಗೋದು ಬಿಡ್ಬೋದು, ಕಾಲೇಜ್ಗೆ ಹೋಗೋದು ಬಿಡ್ಬೋದು, ಅಥವಾ ಡಿಗ್ರಿ ಮಾಡೋದೇ ಬಿಡತ್ತೆ ಡಿಸ್ಕನೆಕ್ಟ್ ಮಾಡ್ಬೋದು, ಡಿಸ್ಕಂಟಿನ್ಯೂ ಮಾಡ್ಬೋದು. ಆಮೇಲೆ ಕೆಲಸಗಳಿಗೆ ಅಂತ ನಾವು ಅಪ್ಲೈ ಮಾಡಿರ್ತೀವಿ, ಅದರಲ್ಲೆಲ್ಲ ನಮಗೆ ಅಡೆತಡೆಗಳು, ತೊಡಕುಗಳು ಜಾಸ್ತಿ ಆಗ್ತದೆ. ಜ್ಞಾನಾರ್ಚನೆ ಮಾಡುವವರು ಗುರು, ಗ್ರಹಣ ಶಕ್ತಿಗೆ ಬುಧ, ಸ್ಕಾಲರ್ ಮೇಧಾಶಕ್ತಿಗೆ ಶುಕ್ರ. ಇಲ್ಲಿ ಯಾರ್ಯಾರು ಜ್ಞಾನಾರ್ಚನೆ ಮಾಡ್ತಿದ್ದಾರೋ, ಸ್ಕೂಲ್ ಟೀಚರ್ ಇರ್ಬೋದು, ಕಾಲೇಜ್ ಲೆಕ್ಚರ್ ಇರ್ಬೋದು, ಮಠಾಧಿಪತಿಗಳಿರ್ಬೋದು, ಸನ್ಯಾಸಿಗಳಿರ್ಬೋದು, ಸಾಧು ಸಂತರಿರ್ಬೋದು, ಟೀಚರ್ ಜ್ಞಾನಾರ್ಚನೆ ಮಾಡೋಂಥವ್ರು, ಅವರಲ್ಲಿ ಕೆಲವರಿಗೆ ಗುರು ವಕ್ರನಾದಾಗ, ನೀಚನಾದಾಗ ಅಥವಾ ಪಾಪ ಜೊತೆಗೆ ಸೇರ್ಕೊಂಡಿದ್ರೆ ಅವ್ರಿಗೆ ಇವಾಗ ಭಾಳಷ್ಟು ಎಫೆಕ್ಟ್ ಆಗ್ತದೆ. ಈಗ ಗುರುವಿನ ಬದಲಾವಣೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಹೇಳೋದಾದ್ರೆ, ನಮ್ಮ ಕರ್ನಾಟಕದಲ್ಲಿ ಕೆಲವ್ರದ್ದು ಒರಿಜಿನಲ್ ಏನು ಡೂಪ್ಲಿಕೇಟ್ ಅಂತ ಇವಾಗ ಬೆಳಕಿಗೆ ಬರುತ್ತೆ. ಅವನು ನಿಜವಾದ ಸಮಾಜ ಸೇವಕನ ಅಲ್ವಾ ಅಂತ ಎತ್ತು ತೋರಿಸ್ತಾರೆ ಗುರುಗಳು. ಇವಾಗ ಓಪನ್ ಮಾಡಿಬಿಡ್ತಾರೆ ಜಾತಕನೇ, ಅವರ ಮಾಡಿದ ಅನ್ಯಾಯಗಳಂತೆ, ಅವ್ರು ಮಾಡಿದಂತೆ ಕೆಲವು ವಿಕೃತಗಳು, ಇವೆಲ್ಲವೂ ಬೆಳಕಿಗೆ ಬರುವಂಥ ಸಮಯ. ಅದರಿಂದ ಈ ಒಂದು ಗುರು ಟ್ರಾನ್ಸಿಟ್ ಭಾಳ ವಿಶೇಷ. ಅದಕ್ಕೆ ನಾವೇನು ಮಾಡಬೇಕು ಪರಿಹಾರ ಅಂದರೆ, ಈ ರಾಜಕೀಯ ಕ್ಷೇತ್ರಕ್ಕಿಂತ ಪ್ರತಿಯೊಬ್ಬ ಪ್ರಜೆಗಳು ಭಿಕ್ಷೆ ಬೇಡೋನು ಹಿಡಿದು ಕರೋಡ್ಪತಿಯವರೆಗೂ ಕೂಡ ನಾವು ಹೇಳೋಕ್ಕಾಗಲ್ಲ ಗ್ಯಾರಂಟಿ ಎಲ್ಲ ಇರ್ತೀವಿ ಅಂತ. ನಾವಿರ್ಬೋದು ನಮ್ಮ ಆಸ್ತಿ ಹೊಟ್ಟೋಗ್ಬೋದು, ನಾವಿರ್ಬೋದು ನಮಗೆ ಕೆಲಸ ಕಳ್ಕೊಬೋದು, ನಾವಿರ್ಬೋದು ಆರೋಗ್ಯ ಕಳ್ಕೊಬೋದು, ನಾವಿದ್ದೀವಿ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಅದರಿಂದ ಸತ್ಯ ಮಾರ್ಗದಲ್ಲಿ ಬಂದಂಥದ್ದಕ್ಕೆ ಮಾತ್ರ ಗುರು ಉಳಿಸ್ತಾನೆ. ಅನ್ಯಾಯ ಮಾರ್ಗದಲ್ಲಿ ಬಂದಿದ್ದೆಲ್ಲ ಇವ ಜಗತ್ತಿಗೆ ಜ್ಞಾನವನ್ನು ಕೊಡ್ತಾ ಹೋಗ್ತಾನೆ. ನೋಡಿ, ಇಂಥವನು ಹಿಂಗೆ ಮಾಡಿದ್ದ, ಜೈಲ್ಗೆ ಹಾಕು, ಅರೆಸ್ಟ್ ಮಾಡಿಸಿ. ಈ ಥರದಲ್ಲಿ ಗುರು ಈ ವರ್ಷ ಬದಲಾವಣೆಯನ್ನು ಮಾಡ್ತಾರೆ. ಯಾಕೆಂದರೆ ನನಗೆ ಯಾರೊಬ್ಬರು ಫೋನ್ ಮಾಡಿ ಕೇಳಿದ್ರು, ಗುರು ಟ್ರಾನ್ಸಿಟ್ ಇದೆ, ಅದ್ರ ಬಗ್ಗೆ ಒಂಚೂರು ವಿಚಾರ ಹೇಳಿ. 26ನೇ ತಾರೀಕು ಗುರು ಬದಲಾವಣೆ, ಪಥ ಬದಲಾವಣೆ, ಗುರು ಬದಲಾವಣೆ ಇದೆ, ಅದಕ್ಕೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತಂದರು. ಅದಕ್ಕೆ ನಾನು ಹೈ ಲೆವೆಲಲ್ಲಿ ಹೇಳಿದ್ದೀನಿ. ನಾನು ರಾಶಿ ಭವಿಷ್ಯ ಹೇಳ್ತಾ ಹೋಗಲ್ಲ. ಅದರಿಂದ ಈ ಒಂದು ನಾಲೆಡ್ಜ್ ನಿಮಗೆ ಗೊತ್ತಾಯಿತು ಅಂದರೆ, ನಿಮ್ಮಲ್ಲಿ ಜಾಬ್ ಕಳ್ಕೊಂಡ್ರು, ಮದುವೆ ಫಿಕ್ಸ್ ಆಗಿತ್ತು, ಮದುವೆ ಕ್ಯಾನ್ಸಲ್ ಆಯಿತು, ಗುರುಬಲ ಇದ್ದರೆ ಮದುವೆ ಆಗೋದು, ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಕ್ಯಾನ್ಸಲ್ ಆಗ್ಬೋದು, ಮದುವೆ ಆಗಿದೆ ಇಮಿಡಿಯೇಟಾಗಿ ಈ ವರ್ಷ ಗುರು ನೆಕ್ಸ್ಟ್ ರಾಶಿಗೆ ಹೋಗೋಕೆ ಮುಂಚೆನೆ ಡೈವರ್ಸ್ 6 ತಿಂಗಳು 1 ತಿಂಗಳಲ್ಲಿ ಡೈವರ್ಸು ಆಗ್ಬೋದು. ಗುರುಬಲ ಇಲ್ದೋದಾಗ ಮದುವೆ ಆಗಿಬಿಟ್ಟಿರ್ತಾರೆ. ಗುರುಬಲ ಇಲ್ದೋದಾಗ ಜಮೀನು ತಗೊಂಡಿರ್ತಾರೆ, ಕಳ್ಕೊಬೋದು, ಸೈಟ್ ಕಳ್ಕೊಬೋದು. ಗುರು ಬಲ ಇಲ್ದೋದಾಗ ಮನೆ ತಗೊಂಡಿರ್ತಾರೆ, ಇಲ್ಲ ಮನೆ ಮಾರಾಟ ಮಾಡ್ಕೋಬೋದು, ಇಲ್ಲ ಆ ಮನೆ ಮೇಲೆ ಕೇಸ್ ಆಗ್ಬೋದು. ವ್ಯಾಪಾರ ಮಾಡ್ತಿರ್ತಾರೆ, ಗುರುಬಲ ಇಲ್ಲ, ದಿಢೀರೇ ಲಾಸು. ಯಾವನು ದುಡ್ಡು ಕೊಡಬೇಕು, ರಾತ್ರಿ ಓಡೋ ಹೋಗ್ತಾನೆ, ಇಲ್ಲ ಇನ್ವೆಸ್ಟ್ ಮಾಡಿದ್ದೆ ಲಾಸ್ ಆಯಿತು, ಇಲ್ಲ ಇನ್ವೆಸ್ಟರೇ ನಮ್ಗೆ ವಾಪಸ್ ಕೊಡ್ತಿಲ್ಲ.
ಅದರಿಂದ ಪ್ರತಿಯೊಂದು ಯಾವುದೇ ಕೆಲಸ ಮಾಡಬೇಕು ನನಗೆ ಗುರುಬಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಆಗಲೇ ನಿಮಗೆ ಏನೋ ಒಂದು ನೆಮ್ಮದಿ. ಗೊತ್ತಿತ್ತು ಅದು ಕಳ್ಕೊಂಡೆ, ಏನೂ ಗೊತ್ತಿದೆ ಕಳ್ಕೊಂಡ ತಕ್ಷಣ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಈ ಒಂದು ವಿಚಾರನ ತಿಳಿಸೋಕ್ಕೆ ಅಂತ ಎಪಿಸೋಡ್ ಮಾಡ್ತೀನಿ. ಹಾಗೆ ನಾವೇನು ಮಾಡಬೇಕು, ಗ್ರಹಲೋಕದಲ್ಲಿ ಬೃಹಸ್ಪತಿ ಗುರುಗ್ರಹ ಆದರೆ ಭೂಮಿಯಲ್ಲಿ ಅದರ ಅಂಶ ಮಾನವ ರೂಪದಲ್ಲಿ ಹುಟ್ಟಿ ಬೆಳೆದು ನಮ್ಮಲ್ಲಿ ಹಲವಾರು ಜ್ಞಾನವನ್ನ ಅರ್ಚನೆ ಮಾಡುವುದಂತ ಮಹಾನ್ ಗುರುಗಳಿದ್ದಾರೆ. ಅದರಲ್ಲಿ ದತ್ತಾತ್ರೇಯರು ಒಬ್ಬರು. ಆದ್ದರಿಂದ ಎಲ್ಲ ಗುರುಗಳಿಗೂ ಗುರು ಆಗಿರೋರು ಯಾರು? ದತ್ತಾತ್ರೇಯರು. ಭೂಲೋಕದಲ್ಲಿ ಗುರುಗ್ರಹ ನಮಗೆ ದತ್ತಾತ್ರೇಯ, ದೇವಲೋಕದಲ್ಲಿ ಮತ್ತೆ ಸೌರಮಂಡಲದಲ್ಲಿ ಗುರುಗ್ರಹ ಬೃಹಸ್ಪತಿ. ಆ ಬೃಹಸ್ಪತಿಗೆ ಪೂರಕವಾಗಿ ನಾವು ದತ್ತಾತ್ರೇಯರನ್ನ ನಿತ್ಯ ಆರಾಧನೆ ಮಾಡಿದ್ರೆ ನಮಗೆ ಗುರುವಿನಿಂದ ನ್ಯಾಯ ಸಿಗ್ತದೆ. ಧರ್ಮ, ನಾನು ಜೈಲಿಗೆ ಹೋಗ್ಬೇಕು, ಇನ್ನೇನೋ ಕಳ್ಕೋಬೇಕು ಅನ್ನೋದ್ರಲ್ಲಿ ಗುರು ಧ್ಯಾನ, ಜಪ, ಸ್ಮರಣೆ, ಸೇವೆಯಿಂದ ನಮ್ಗೆ ಅದನ್ನೆಲ್ಲ ಉಳಿಸ್ತಾರೆ. ಆ ಲೆವೆಲ್ಗೆ ನಾವು ಡಿಗ್ನಿಟಿ, ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು. ಅದಕ್ಕೆ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಹಾಸಿಗೆಯಿಂದ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕೂತ್ಕೊಂಡು ಒಂದು 10 ನಿಮಿಷ ದತ್ತಾತ್ರೇಯರು. ಭೂಲೋಕಕ್ಕೆ ಗುರುಗಳು ದತ್ತಾತ್ರೇಯರು, ದೇವಲೋಕಕ್ಕೆ ಬೃಹಸ್ಪತಿ. ನಾವು ನೋಡಿಲ್ಲ ಅವನ್ನ, ಅವರ ಪ್ರಭಾವ ಒಂದು ರೂಪದಲ್ಲಿ ಅವತಾರ ತಾಳಿದೆ, ಬಾಳಿ ಬದುಕಿ ಹೋಗಿದೆ ಈ ಭೂಮಿ ಮೇಲೆ. ಅವರೇ ದತ್ತಾತ್ರೇಯರು. ಮತ್ತೆ ಮತ್ಸ್ಯನಾಥರು, ಗೋರಕ್ಷನಾಥರು, ಕಾಣಿಪನಾಥ, ಚರ್ಪಟನಾಥ, ಜಾಲಂಧರನಾಥ, ನಾಗನಾಥ, ರೇವಣ್ಣನಾಥ, ಗಹಿನಿನಾಥ, ಇವರೆಲ್ಲ ನವನಾಥ ನಾಯಕರು. ಅವರು ಕೂಡ ಬೃಹಸ್ಪತಿ ಅಂಶಗಳು. ಅದರಿಂದ ನಾಥ ಪರಂಪರೆ ದಿಗಂಬರ ಸ್ವರೂಪರು ಆದಂಥ ದತ್ತಾತ್ರೇಯರನ್ನ ನಿತ್ಯ ಸ್ಮರಣೆ ಮಾಡ್ತಿದ್ರೆ ನಮಗೆ ಈ ವರ್ಷ ಪರಾಭವ ಸಂವತ್ಸರದಲ್ಲಿ ಏನೋ ಒಂದು ರೀತಿ ಬಲ, ಸೆಕ್ಯೂರಿಟಿ, ನಂಬಿಕೆ, ವಿಶ್ವಾಸ ಬರ್ತದೆ. ನಾವು ಏನು ಕಳ್ಕೊಳ್ಳದೆ ಆರಾಮಾಗಿದ್ದೀವಿ, ಕಳ್ಕೊಳ್ಳದೇ ಬದುಕ್ತೀವಿ ಅನ್ನೋ ಒಂದು ಭರವಸೆಯನ್ನ ಗುರುವಿನ ಅನುಗ್ರಹದಿಂದ ಪ್ರಾಪ್ತಿಯಾಗ್ತದೆ. ಅದಕ್ಕೆ ಗುರು ಸೇವೆ, ಗುರು ಸ್ಮರಣೆ, ಗುರು ನಮಸ್ಕಾರ, ಗುರುವಿನ ಒಂದು ಆಶೀರ್ವಾದ ಬಹಳ ಇಂಪಾರ್ಟೆಂಟ್ ಈ ವರ್ಷ. ಈ ವರ್ಷ ಅಲ್ಲ, ಯಾವಾಗಲೂ ಇಂಪಾರ್ಟೆಂಟ್, ಅದರಲ್ಲೂ ಈ ವರ್ಷ ಮಾತ್ರ ಬಹಳ ಇಂಪಾರ್ಟೆಂಟು. ಅದರಿಂದ ಯಾರು ಇಲ್ದೋಗ್ಲಿ ಗುರು ಸ್ಮರಣೆ ಮಾಡಿ, ಗುರುವಿನ ಸೇವೆ ಮಾಡಿ, ಗುರುಗಳ ಆಶೀರ್ವಾದ ತಗೊಳ್ಳಿ. ಗುರು ದೃಷ್ಟಿ ಚೆನ್ನಾಗಿ ಮೇಲೆ ಬಿತ್ತು ಅಂದರೆ ಯಾವ ಗ್ರಹನೂ ಏನು ಮಾಡೋಕ್ಕಾಗಲ್ಲ. ಅದರಿಂದ ಈ ಒಂದು ಸಂಚಿಕೆಯಲ್ಲಿ ಗುರು ಟ್ರಾನ್ಸಿಟ್ ಬಗ್ಗೆ ತಿಳಿಸಿದ್ದೀನಿ. ಇದನ್ನು ನೀವು ಗಮನಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆ ನೋಡೋಕ್ಕಾಗಿಲ್ವೋ, ನಮ್ಮ ಶಿರ್ಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ, ಅವ್ರಿಗೂ ಒಳ್ಳೇದಾಗಲಿ ಅಂತ. ನೀವು ಊಟ ತಿಂಡಿ ಕೊಡಬೇಡಿ, ಜಸ್ಟ್ ಲಿಂಕನ್ನು ಶೇರ್ ಮಾಡಿ, ಅವ್ರಿಗೂ ಒಳ್ಳೇದಾಗಲಿ. ಮತ್ತು ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ www.lakshmishrivas.in ಅಂತ ನೀವೇ ಲಾಗಿನ್ ಆಗಿ. ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲೂ ಕೂಡ ನಮ್ಮೆಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.